ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೇಸ್ಟಿ ಆದಂಥ ಕಾಶ್ಮೀರ್ ಕಲಾಕಂಡ್ ಸ್ವೀಟ್ನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿ ಬಂದಿದೆ ಇದು. ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿ ಒಳ್ಳೆ ಅಡುಗೆನ ಅವ್ರ ಫ್ಯಾಮಿಲಿಯವರಿಗೆ ಮಾಡಿಟ್ಟು ಹೆಲ್ತಿಯಾಗಿ ಅವ್ರ ಫ್ಯಾಮಿಲಿನ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕೋ ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ನಾನು ಕಾನ್ಫಿಡೆಂಟಾಗಿ ಪ್ರೌಡಾಗಿ ಹೇಳ್ತೀನಿ, ಪ್ರತಿಯೊಬ್ಬ ಗೃಹಿಣಿಗೂ ಪ್ರತಿಯೊಬ್ಬ ಹೆಣ್ಣಿಗೂ ತುಂಬಾ ಇಂಪಾರ್ಟೆಂಟ್ ಆದಂಥ ಚಾನಲ್ ಇದು. ಸೂಪರ್ ಟೇಸ್ಟಿ ಆದಂಥ ರೆಸಿಪಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಹಾಲು ಮತ್ತು ತುಪ್ಪ ಅಷ್ಟೇ, ಮತ್ತು ಬೆಲ್ಲ ಅಷ್ಟೇ ಉಪಯೋಗಿಸ್ತಾ ಇರೋದು, ಬೇರೆ ಏನೂ ಉಪಯೋಗಿಸ್ತಾ ಇಲ್ಲ. ಇಲ್ಲಿ ನಾನು 3 ಕಪ್ ಆಗುವಷ್ಟು ಹಾಲು ಪೌಡ್ರನ್ನ ತೊಗೊಂಡಿದ್ದೀನಿ. 3 ಕಪ್ ಆಗುವಷ್ಟು ಹಾಲಿಗೆ 1.5 ಕಪ್ ಆಗುವಷ್ಟು ಹಾಲು ತೊಗೊಬೇಕು. 3 ಕಪ್ ಆಗುವಷ್ಟು ಹಾಲು ಪೌಡ್ರಿಗೆ 1.5 ಕಪ್ ಆಗುವಷ್ಟು ಹಾಲು ಮತ್ತು 1.5 ಕಪ್ ಆಗುವಷ್ಟು ಬೆಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರೋಂಥ ಒಂದು ಕನ್ಸಿಸ್ಟೆನ್ಸಿ, ಪರ್ಫೆಕ್ಟ್ ಆಗಿರೋಂಥ ಒಂದು ಸ್ವೀಟು ಎಲ್ಲನೂ ಸಹ ರೆಡಿ ಆಗುತ್ತೆ. ಸ್ವೀಟ್ನೆಸ್ಸು ಸಹ ಪರ್ಫೆಕ್ಟ್ ಆಗಿರುತ್ತೆ, ಪ್ರತಿಯೊಂದು ಕರೆಕ್ಟಾಗಿರುತ್ತೆ. ಸೊ ನೀವು ಹಾಲು ಪೌಡ್ರ್ ಎಷ್ಟು ತೊಗೊಂಡಿದ್ದೀರೋ ಅದು ಅರ್ಧ ಭಾಗದಷ್ಟು ಬೆಲ್ಲ ಮತ್ತು ಹಾಲು ತೊಗೊಬೇಕು ಅಷ್ಟೇ. ಸೊ ಈಗ ಇದನ್ನು 3 ಹಾಕ್ಕೊಂಡಿದ್ದೀನಿ. ಸೊ ನೀಟಾಗಿ ಇದನ್ನು 3 ಸಹ ವಿಸ್ಕರ್ ಸಹಾಯದಿಂದ ನೀಟಾಗಿ ನಾನು ಇದನ್ನು ಒಂಚೂರು ಕೂಡ ಗಂಟು ಇಲ್ಲದ ಹಾಗೆ ನೀವು ಇದನ್ನು ತಿರುಗಿಸ್ಕೊಬೇಕಾಗತ್ತೆ. ಸೊ ಈ ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಯೂಶಲಿ ನನಗೆ ಮಗುಗೆ ಹೊರಗಡೆದು ಏನು ಕೊಡೋದಕ್ಕೂ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ನನ್ನ ಮನೇಲೆ ಎಲ್ಲನೂ ಮಾಡಿ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ಸ್ವೀಟ್ ಅಂತೂ ನಂಗೆ ತುಂಬಾ ಇಷ್ಟ. ನನ್ನ ಮಗನೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾನೆ ಈ ಸ್ವೀಟ್ನ. ಸೊ ವಿಸ್ಕರ್ ಸಹಾಯದಿಂದ ನೀಟಾಗಿ ಒಂಚೂರು ಕೂಡ ಗಂಟು ಇಲ್ದಂಗೆ ನೀವು ಇದನ್ನು ತಿರುಗಿಸ್ಕೊಂಬಿಡಿ. ಇದಾದಮೇಲೆ ಗಮ್ ಅಂತ ಇದೆ. ಸಾಕು, ಸ್ಟವ್ ಮೇಲೆ ಇಡೋಣ ಬಾ. ಮಕ್ಕಳಿಗೆ ಹಾಗೆ ಅಲ್ವಾ, ಏನಾದರೂ ಮಾಡ್ತಾಯಿದ್ರೆ ನಾವು ಮಾಡಬೇಕನ್ನೋ ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ ಜಾಸ್ತಿ ಅವ್ರಿಗೆ. ಸೊ ಅವನು ಸ್ವಲ್ಪ ಬಂದು ಹೆಲ್ಪ್ ಮಾಡ್ದ ನನಗೆ. ಸೊ ಈಗ ಇಲ್ಲಿ ನಾನು 4ರಿಂದ 5 ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ. ಅದನ್ನು ಇವಾಗ ಹಾಕ್ಕೊಬೇಕಂತ ತಿಳಿಸ್ಕೊಡ್ತೀನಿ. ಸೊ ಈಗ ಫಸ್ಟು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು 3 ನಿಮಿಷ ಕೈ ಆಡಿಸಿ ತಿರುಗಿಸಿದ್ಮೇಲೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ಸೊ ನೆಕ್ಸ್ಟ್ ನೀವು ಇದನ್ನು ತಿರ್ಸೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ 4 ನಿಮಿಷ ಅಷ್ಟು ನೀವು ಇದನ್ನು ಕೈ ಬಿಡ್ದಂಗೆ ತಿರುಗಿಸ್ಬೇಕು. ಆವಾಗಲೇ ಇದು ಗಂಟಾಗಲ್ಲ, ಇಲ್ಲಾಂದರೆ ಹಾಲು ಪೌಡ್ರ್ ಗಂಟಾಗ್ಬಿಟ್ರೆ ಸ್ವೀಟ್ ಸ್ವಲ್ಪ ಕೂಡ ಚೆನ್ನಾಗಿರೋದಿಲ್ಲ. ಸೊ ಈಗ 4 ನಿಮಿಷ ನೀವು ಕೈ ಆಡಿಸ್ದಂಗೆ ತಿರುಗಿಸ್ಬಿಟ್ಮೇಲೆ ಆಮೇಲೆ ನೀವು ಪ್ಲೇಟ್ನ ಕ್ಲೋಸ್ ಮಾಡಿ ಬೇಕಾದರೆ ಬೇಯಿಸ್ಕೊಬೋದು, ತೊಂದರೆ ಇಲ್ಲ. ಯಾಕಂದರೆ ಅದು ನೋಡಿ ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಎಲ್ಲ ಎಗ್ರಿ ಸುಮ್ಮನೆ ಗಲೀಜಾಗುತ್ತೆ. ಸೊ ಲಿಟ್ನ ಕ್ಲೋಸ್ ಮಾಡ್ಕೊಂಡು ನೀವು ನೀಟಾಗಿ ಇದನ್ನು ಬೇಯಿಸ್ಕೊಬೋದು. ಸೊ ನೋಡಿ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಸಾಲೋದಿಲ್ಲ, ಎಲ್ಲಿವರೆಗೂ ಬರಬೇಕಂತನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ್ಯಕ್ಚುಲಿ ಇವಾಗ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕಬೇಕು. ನಾನು ಅದನ್ನು ವೀಡಿಯೋ ಕ್ಲಿಪ್ ತೊಗೊಂಡಿಲ್ಲ ಅಂದ್ಕೊತೀನಿ. ತೊಗೊಂಡಿದ್ದೀನಿ. ಸೊ ಇನ್ನೊಂದು ಸ್ಪೂನಷ್ಟು 1 ಸ್ಪೂನಷ್ಟು ತುಪ್ಪ ಇವಾಗ ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಬಂದಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಸೊ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಎಷ್ಟು ನಿಮಿಷ ಬೇಯಿಸ್ಬೇಕಂದ್ರೆ 7ರಿಂದ 7.5 ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಈಗ ಎಣ್ಣೆ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬಟ್ ಇಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡಬೇಕಾಗುತ್ತೆ. ಬೇರೆ ಪಾತ್ರೆನ ಯೂಸ್ ಮಾಡಿದ್ರೆ ತಲೆ ಹತ್ಬಿಟ್ಟು ಒಂಚೂರು ಕೂಡ ಸ್ವೀಟ್ ಚೆನ್ನಾಗಿರೋದಿಲ್ಲ. ನಾನ್ ಸ್ಟಿಕ್ ಪಾತ್ರೆಯಲ್ಲೇ ನೀವು ಇದನ್ನು ಮಾಡ್ಕೊಳ್ಳಿ. ಈಗ ಒಂದು ಪ್ಲೇಟಿಗೆ 2 ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಸವರ್ಬಿಟ್ಟು ನೀವಾಗಲೇ ರೆಡಿ ಮಾಡ್ಕೊಂಡಿರೋಂಥ ಒಂದು ಮಿಕ್ಸ್ನ ಇದ್ರ ಮೇಲೆ ಹಾಕ್ಬಿಟ್ಟು ನೀಟಾಗಿ ಫ್ಲ್ಯಾಟಾಗಿ ನೀವು ಇದನ್ನು ತಟ್ಕೊಂಬಿಟ್ಟು ಒಂದು 3ರಿಂದ 4 ಅವರ್ ಬಿಟ್ಬಿಡಿ. ಸೊ ಬಿಟ್ಟರೆ ಈ ಥರ ಕ್ರಿಸ್ಪಿ ಬರ್ಫಿ ಟೈಪ್ ಬಂದಿದೆ ನೋಡಿ. ಒಳಗೆ ಎಷ್ಟು ರುಚಿ ಇರುತ್ತೆ ಅಂದರೆ ಅಷ್ಟು ರುಚಿ ಇರುತ್ತೆ. ಸೊ ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ ಮಕ್ಕಳಿಗೆ ಕೊಟ್ಟು ನೋಡಿ. ಹಾಲು ಪೌಡ್ರಲ್ಲಿ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ. ಹಾಲು ಕುಡದೇ ಇರೋ ಮಕ್ಕಳು ಸಹ ತಿಂತಾರೆ ಇದನ್ನು, ತುಂಬಾ ಚೆನ್ನಾಗಿರುತ್ತೆ. ಸೊ ಒನ್ಸ್ ನೀವು ಇದನ್ನು ಟ್ರೈ ಮಾಡಿ ನಿಮಗೇ ಟೇಸ್ಟ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಇದೇ ಪ್ರೋಸೆಸ್ನೇ ಕಂಪಲ್ಸರಿ ಫಾಲೋ ಮಾಡಬೇಕು, ಆವಾಗಲೇ ಇದ್ರ ರುಚಿ ಚೆನ್ನಾಗಿರೋದು ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.